ನಾವಿಲ್ಲಿ ಗ್ರೀನ್ ಲೈಫ್ ಕೃಷಿ ಟೆಕ್ ಕೊಲ್ಲಾಪುರ ಕಂಪನಿ ಮಾಧ್ಯಮದಿಂದ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಗೋಟೆ ಊರಲ್ಲಿ ಬಂದಿದ್ದೇವೆ. ಗೋಟೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಮಖಂಡಿ ಈ ಏರಿಯಾದಲ್ಲಿ ನಾವು ಗೋಟೆ ಈ ಊರಲ್ಲಿ ಒಂದು ರೈತರಿಗೆ ನಾವು ಕಬ್ಬಿನ ಬೆಳೆ ಮ್ಯಾಗ ಅವ್ರ ಕಬ್ಬ 6-7 ತಿಂಗಳ ಕಬ್ಬಿತ್ತು. ಆ 6-7 ತಿಂಗಳ ಕಬ್ಬಿನ ಮ್ಯಾಗ ನಾವು ಗ್ರೀನ್ ಲೈಫ್ ಕೃಷಿ ಟೆಕ್ ಕೊಲ್ಲಾಪುರ ಕಂಪನಿಯು ಏನು ನಮ್ಮ ಸಾವಯವ ಕೃಷಿ ಅಂತ ಹೇಳಿ ಎಣ್ಣೆಗಳು ಬರ್ತಾವ, ಸಾಯಿಲ್ ಅರ್ಥ ಚಾರ್ಜರ್ ಇವೇನು ಪ್ರಾಡಕ್ಟ್ ಅವ, ಇವು ತೆಳಗೆ ಬಿಟ್ಟದಿಂದ ನಿಮ್ಮ ಕಬ್ಬ ಬೆಳವಣಿಗೆ ಆಗ್ತದ ನಾವು ಅವ್ರಿಗೆ ಹೇಳಿದೆವು. ಅದರಿಂದ ಅವರು ಈ ಕಬ್ಬಿಗೆ ನಮ್ಮ ಮ್ಯಾಗ ವಿಶ್ವಾಸ ಮಾಡಿ ಅವರು ಬಳಸ್ಯಾರ. 2 ಎಕರೆ ಕಬ್ಬನೇ ಬಳಸ್ಯಾರ. ಬಳಸೋದ್ರಿಂದ ಅವ್ರಿಗೆ ಏನು ರಿಸಲ್ಟ್ ಆಗಿದೆ ಅವ್ರ ಮುಖದಿಂದ ಕೇಳ. ಸರ್ ನಮಸ್ಕಾರ. ನಮಸ್ಕಾರ. ಹೆಸರು ಸರ? ಶ್ರೀಶೈಲ್ ಕಲ್ಸೆಟ್ಟಿ ಐತೆ. ಶ್ರೀಶೈಲ್ ಕಲ್ಸೆಟ್ಟಿ ಹೇಳಿ ಸರ್. ಮತ್ತು ಇದು ಸರ್ ಎಷ್ಟು ಎಕರೆ ಕಬ್ಬ? ನಮ್ದು 2 ಎಕರೆ ಐತ್ರಿ. 2 ಎಕರೆ ಕಬ್ಬ. 2 ಎಕರೆ ಕಬ್ಬ ಈಗ ಎಷ್ಟನೇ ತಿಂಗಳದ್ರಿ ಇದು? ಈಗ 8 ತಿಂಗಳು ಆಯ್ತು ರೀ. 8 ತಿಂಗಳಾಯ್ತು ರೀ. 8 ತಿಂಗಳಾಗಿ ಒಂದು 12 ದಿವಸ ಆಗಿದೆ. ಈಗ 8 ತಿಂಗಳದಾಗ ಇದಕ್ಕೆ ನೀವು ಪೈಲೆ ಇದಕ್ಕೆ ಏನು ಕೊಟ್ಟಿರಿ, ಮತ್ತು ಈಗ 8 ತಿಂಗಳ ಮ್ಯಾಗ ನಾವು ಕೊಟ್ಟದ್ದು ಏನು ಪ್ರಾಡಕ್ಟ್ ನೀವು ಯೂಸ್ ಮಾಡಿರಿ, ಏನು ನಿಮ್ಗೆ ಇತಿಹಾಸ ಆಗಿದೆ ಇದ್ರಾಗ, ನಿಮ್ಮ ರಿಸಲ್ಟ್ ಏನಾದ್ರಿ ಸರ? ರಿಸಲ್ಟ್ ಬಂದೈತೆ ರೀ. ನನಗೆ ಅನ್ಸಿದ ಮಟ್ಟಿಗೆ ಚಲೋ ಬಂದೈತೆ ರೀ. ಆದರೆ ಮೊದಲು ಇದು ಕೊಟ್ಟಿವ್ರಿ ರೀ ರಾಸಾಯನಿಕ. ಅದರಿಂದ ಇದ್ದಿತ್ತು, ಆದರೆ ಇಷ್ಟು ಇದು ಆಗಲಿಲ್ಲ. ಇದು ಏಕ್ದಮ್ ಮೊನ್ನೆ ನೀವು ಕೊಟ್ಟು ಹೋದ ಬಳಕ ಬಿಟ್ಟು ಬಳಕ ನಾವು ನೋಡ್ಲಿಕ್ಕಾಗಿ 2-3 ಗಣಿಕೆ ಏರೈತಿ. ಈಗ ನೀವು ಬಂದು ನೋಡೋಟ್ಟಿಗೆ ಮತ್ತು ಇನ್ನೂ ಒಂದು 2 ಗಣಿಕೆ ಏರೈತಿ, ಬೆಳೆದೈತಿ. ಅಂದ್ರೆ ಕೊಟ್ಟು ತಿಂಗಳದಾಗ ಎಷ್ಟು ಗಣಿಕೆ ಕಬ್ಬು ಬೆಳೆದ್ರೆ? 5 ಗಣಿಕೆ ಆಗೈತಿ ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಿ, ಎಲ್ಲ ರೈತರಿಗೆ ನಾವು ಹೇಳೋದೇನಂದ್ರೆ, ನಾವು ಕಬ್ಬ ಈ ಕಬ್ಬಿಗೆ ಕೊಡಾವತ್ನಾಗ ಈ ತಿಂಗಳ ಸವಾ ತಿಂಗಳ ಹಚ್ಚಕ್ಕೆ ನಾವು ಇಲ್ಲಿ ಬಂದಿದ್ದೆವು. ಬಂದು ಶ್ರೀಶೈಲ್ ಸರ್ ಈಗ ನಾವು ಎಣ್ಣೆಗಳು ಕೊಟ್ಟಿದ್ದೆವು. ಎಣ್ಣೆ ಕೊಡಾವತ್ನಾಗ ಈ ಗಣಿಕೆ ಕೆಳಗೆ ಮ್ಯಾಗ ವಾಡಿಯಾಗ ಇದು ಗಣಿಕಿತ್ತು. ಆ ವಾಡಿ ಗಣಿಕೆಗೆ ನಾವು ಇಲ್ಲಿ ಕವರಿಂಗ್ ಖೂನ್ ಮಾಡಿದೆವು. ಅಲ್ಲೇದಿಂದ ಅವರಿಗೆ ನಾವು ಹೇಳಿದೆವು ತಿಂಗಳದಾಗ ಇಲ್ಲಿ ಎಷ್ಟು ಗಣಿಕೆ ಕಬ್ಬು ಬೆಳೀತದ ನಾವು ಹೇಳಿದೆವು. ಇವತ್ತು ನಾವು ನೋಡ್ಲಿಕ್ಕೆ ಬಂದಿದ್ದೆವು. ಇಲ್ಲಿ ವಾಡ್ಯಾನ ಗಣಿಕೆ ಇಲ್ಲಿ 4 ಗಣಿಕೆ ಒಂದು ತಿಂಗಳದಾಗ 1, 2, 3, 4, 5 5ನೇ ಗಣಿಕೆ ಮ್ಯಾಗ ಇದು ಕಬ್ಬು ಹೋಗ್ಯದ. ಇದು 5ನೇ ಗಣಿಕೆ ಮ್ಯಾಗ ಕಬ್ಬು ಹೋಗ್ಯದ. ಮತ್ತು ಇವು ಮರಿ ಏನಿದ್ದು ಇವು ಮೊಳಕೆ ಒತ್ತದಪ್ಪಲೆ ಇವು ಮ್ಯಾಗ ಬಂದಿವು. ಈಗ ಸದ್ಯ ತಿಂಗಳದಾಗ ಇವು ಏನು ಮರಿ ಸಂಖ್ಯೆ ಅದ 2 ಗಣಿಕೆ ಕಬ್ಬು ಬೆಳೆದದ. ಇಲ್ಲಿ ಮರಿ ಸಂಖ್ಯೆ ಅಂತೂ ಇವು ಇದ್ದಿತ್ತಿಲ್ಲ, ಇವೆಲ್ಲ ಮರಿ ಸಂಖ್ಯೆ ಮತ್ತು ಹೆಚ್ಚಿಗೆ ಹೊಂಟಾವ. ಈ ಥರ ಇಲ್ಲಿ ರಿಸಲ್ಟ್ ಅದ. ಇವು ಮರಿ ನೋಡಿದ್ರೆ ಇವು ಹಿಡಿಕೆ ಹಿಡ್ಸರ ಅರ್ಧ ನೀವು ಹಬ್ಬದ. ಇದೆಲ್ಲ ಈ ಥರ ರಿಸಲ್ಟ್ ಅವ್ರಿಗೆ ಸರ್ಗೆ ನಾವು ಹೇಳಿದೆವು. ಆ ಪ್ರಕಾರ ನಮ್ದು ರಿಸಲ್ಟ್ ಇಲ್ಲಿ ಬಂದ. ಒಂದು ಗಡ್ಡಿ ಒಳಗೆ 4-5 ಕಬ್ಬಿಗೂ ಖೂನ ಮಾಡಿದೆವು. ಇದನ್ನಾದ್ರೆ ನೋಡಿದ್ರೆ ಇಲ್ಲಿ 4 ಮತ್ತು ಇದು ಗಣಿಕೆ ಸೈಜ್ನು ಬೆಳೆದದ, ಉದ್ದಿಗೂ ಅದ ಮತ್ತು ಗಣಿಕೆ ದಪ್ಪನೂ ಅದ. ಈ ಥರ ಇಲ್ಲಿ ರಿಸಲ್ಟ್ ಅದ. ಸರ್ ನಿಮಗೆ ಏನೇನು ರಿಸಲ್ಟ್ ರೀ ಇದ್ರದ್ದು ಅನ್ನಿಸ್ತದ್ರಿ? ಇದು ಕರೆ ಕರೆ ಅದ್ರಿ. ನಾವು ಖಾತ್ರಿ ಆಗೈತ್ರಿ. ಆದ್ರೆ ನಾವು ಇನ್ನು ಇದನ್ನ ತೆಗೆದು ಆಮ್ಯಾಗ ನಾವು ಇದನ್ನ ನಿಮ್ಮ ಯೋಜನೆ ಮಾಡೋದು. ಈಗ ನೀವು ಇದು ನೋಡಿ ಇದು ಮಾಡಿ ಸಮಾಧಾನ ಐತ್ರಿ ಸರ್? ಸಮಾಧಾನ ಐತ್ರಿ. ಮತ್ತು ಸರ್ ನೀವು ಇದು ಕಬ್ಬಿಗೆ ಬಿಟ್ಟು ಮತ್ತೆ ಯಾವ್ದು ಬೆಳೆ ಬೆಳೆಸಿರಿ? ಕಬ್ಬಿಗೆ ಒಂದು ಸ್ವಲ್ಪ ಶೇಂಗಾ ಹಾಕಿದ್ದೇವ್ರಿ. ಆದ್ರೆ ಇದ್ರಂದ ಒಂದು ಸ್ವಲ್ಪ ಉಳಿಸಿ ಅದಕ್ಕೆ ಹಾಕಿದ್ವಿ. ಅದಕ್ಕೆ ಹಾಕಿರಿ? ಬಿಟ್ಟಿನ್ರಿ, ಡ್ರಿಪ್ ಮಾಡಿದೀವಿ. ಅದ್ರಾಗ ಏನೇನು ಆಗಿದ್ರಿ? ಚಲೋ ಆಗಿದೆ? ಚಲೋ ಚೇಂಜ್ ಆಗ್ಯದ. ಆಯ್ತು ಸರ್. ನೋಡಿ ಮತ್ತು ನಿಮ್ಗೆ ಇದ್ರದ್ದು ಎಲ್ಲ ಪೂರ್ಣ ಟ್ರೀಟ್ಮೆಂಟ್ ಜರ ಬೇಕಾಗಿತ್ತು. ನಾವು ನಮ್ಮ ಮೊಬೈಲ್ ಮ್ಯಾಗ ಸ್ಕ್ರೀನ್ ಮ್ಯಾಗ ನಮ್ಮದು ಮೊಬೈಲ್ ನಂಬರ್ ಅದ. ಆ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರಿ ಅಂದ್ರೆ ನಿಮ್ಗೆ ನಾವು ಬಂದು ನಿಮ್ಮ ಹೊಲ ತಕ್ಕ ಬಂದು ನಾವು ಸರ್ವಿಸ್ ಕೊಡ್ತೇವತ್ತು ಹೇಳಿ ನಾವು ಹೆಮ್ಮೆ ತೊಡ್ತೇವೆ. ಯಾಕೆ ಈ ಥರ ನೀವು ಸಾವಯವ ಕೃಷಿ ಜರ ಬಳಸಿದ್ರಿ ಅಂದ್ರೆ ನಿಮ್ಮ ಭೂಮಿ ಉಳಿತಾಯ ಆಗದ, ನಿಮ್ಮ ಇಳುವರಿ ಹೆಚ್ಚಿಗೆ ಆಗದ. ಅದರ ಸಲುವಾಗಿ ನೀವು ರಾಸಾಯನಿಕ ಗೊಬ್ಬರ ಏನು ಕೊಟ್ಟು ನೀವು ಭೂಮಿ ಹಾಳು ಮಾಡ್ಲಾಗತ್ತೀರಿ. ಅದು ಭೂಮಿ ಹಾಳು ವೀಸ್ ಕೊಟ್ಟು ಅದಕ್ಕೆ ಭೂಮಿ ಕೊಲ್ಲದ ಕೆಲಸ ಮಾಡೋ ಅಪೇಕ್ಷೆ ನೀವು ಸಾವಯವ ಕೊಟ್ಟು ಅದಕ್ಕೆ ಬೆಳೆಸೋ ಕೆಲಸ ಮಾಡಬೇಕು. ಯಾರಿಗೆ ಬೇಕಾಗಿತ್ತು ಅಂದ್ರೆ ನಮ್ಮ ಮೊಬೈಲದಿಂದ ಸಂಪರ್ಕ ಆಗ್ಬೇಕಂತೇಳಿ ನಾವು ವಿನಂತಿರ್ತದೆ. ನಮಸ್ಕಾರ.